ಬಂದಿತ್ತು. ಸೊ ಒಬ್ಬೊಬ್ರು ಕ್ಯಾಟ್ಸ್ ಇದಾರಾ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂತೆ ಮಾರ್ಕೆಟ್ಗೆ ಹೊರಟಿದ್ದೀವಿ. ಸೊ ಯಾವತ್ತಿಂದ ನಾನು ಅನ್ಕೊಳ್ತಿದ್ದೆ ಸಂತೆ ಹೋಗಿ ಒಂದು ವಿಡಿಯೋ ಏನಾದ್ರು ಮಾಡ್ಬೇಕು ಅಂತ. ಸೊ ಫೈನಲಿ ಇವತ್ತು ಬೇರೆ ತುಂಬಾ ಮಳೆ ಇದೆ. ನಿನ್ನೇನು ಮಳೆ, ಇವತ್ತು ಮಳೆ. ಲಾಸ್ಟ್ ಟೈಮ್ ಹೋಗ್ಬೇಕಂದಾಗ್ಲೂ ಮಳೆ ಇತ್ತು, ಬಟ್ ಇರ್ಲಿ ಅಂತ ಇವತ್ತು ನಾನು ಮತ್ತೆ ನಮ್ಮ ಅಮ್ಮ ಹೋಗ್ತಿದೀವಿ. ನಾನಿದು ಫಸ್ಟ್ ಟೈಮ್ ಸಂತೆಗೆ ಹೋಗ್ತಿದ್ದೀನಿ. ಸೊ ಹೇಗಿದೆ, ಏನೆಲ್ಲ ತರಕಾರಿ ತಗೊಳ್ಬಹುದು ಅದನ್ನೆಲ್ಲ ತೋರಿಸ್ತೀನಿ ನಿಮ್ಗೆ. ನನ್ನ ಹಸ್ಬೆಂಡ್ ದುಬೈಗೆ ಹೋದ್ಮೇಲೆ ಇದು ನಂದು ಫಸ್ಟ್ ವ್ಲಾಗ್. ಇವತ್ತು ವೆನೆಸ್ಡೇ, ಇದು ಬುಧವಾರ ಸಂತೆಗೆ ಹೋಗ್ತಿರೋದು ಇವತ್ತು. ಸೊ ಸಂಡೇನೂ ಒಂದು ಸಂತೆ ಇದೆ, ನಮ್ದು ಮನೆ ಪಕ್ಕ ಸಂತೆಕಟ್ಟೆ ಅಂತ ಇದೆ, ಅಲ್ಲಿನೇ ಸಂತೆ ಇರೋದು. ಅಂಡ್ ಬುಧವಾರ ಸಂತೆ ಇದೆ ನಮ್ಮ ಮನೆಗಿಂತ ಸ್ವಲ್ಪ ದೂರದಲ್ಲಿದೆ, ಅಲ್ಲಿಗೆ ಹೋಗ್ತಿದ್ವಿ ಇವತ್ತು. ಅಂಡ್ ಅಲ್ಲಿಂದ ಸ್ವಲ್ಪ ಉಡುಪಿಗೆ ಹೋಗಿ ಆಮೇಲೆ ಮನೆಗೆ ಬರೋದು ಅಷ್ಟೇ. ಸೊ ಬನ್ನಿ ಹೋಗುವ. ನಾವು ಮನೆಯಿಂದ ಹೊರಡುವಾಗ ಅಷ್ಟು ಮಳೆ ಇರಲಿಲ್ಲ, ಸ್ವಲ್ಪ ಆರಾಮಾಗಿ ಬಂದ್ವಿ. ಮಧ್ಯದಲ್ಲಿ ಫುಲ್ಲು ಮಳೆ ಸಿಕ್ತು. ಸೊ ಮಳೆಯಲ್ಲಿ ಸಂತೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ನಾನು ಅನ್ಕೊಂಡಿದ್ದೆ ಫುಲ್ ಮಳೆ ಅಲ್ವಾ, ಯಾರು ಜನ ಬರಲ್ಲ ಅಷ್ಟೊಂದು ಅಂತ, ಬಟ್ ತುಂಬಾನೇ ಜನ ಇದ್ರು. ಸಂತೆಗೆ ಹೋದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಎಲ್ಲ ತರಕಾರಿಗಳು, ಎಲ್ಲ ಫ್ರೂಟ್ಸ್ ಎಲ್ಲಾನು ಫ್ರೆಶ್ ಆಗಿತ್ತು. ಆ್ಯಂಡ್ ಎಲ್ಲಾನು ಕಮ್ಮಿ ರೇಟಲ್ಲಿ ಸಿಗುತ್ತೆ. ನಿಮ್ಮ ತರಕಾರಿ ಶಾಪ್ಗೆ ಹೋಗೋದಕ್ಕಿಂತ ಸಂತೆಗೆ ಹೋದ್ರೆ ಎಲ್ಲಾನು ಒಳ್ಳೆ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು ಸಂತೆಗೆ ಹೋಗಿ ತರಕಾರಿಗಳನ್ನೆಲ್ಲ ಶಾಪ್ ಮಾಡಿ. ಆ್ಯಂಡ್ ಈ ಸಂತೆ ಮಾರ್ನಿಂಗ್ ಸ್ಟಾರ್ಟ್ ಆದರೆ ಈವ್ನಿಂಗ್ ತನಕಲೂ ಇರುತ್ತಂತೆ. ಸೊ ಮಧ್ಯಾಹ್ನ ಹೊತ್ತಿಗೆ ಇನ್ನೂ ತುಂಬ ಜನ ರಶ್ ಆಗುತ್ತಂತೆ. ಅದಕ್ಕೆ ನಮ್ಮಮ್ಮ ಹೇಳಿದರು ಬೆಳಿಗ್ಗೆನೇ ಬೇಗ ಹೋಗಿ ಬರೋಣ ಅಂತ. ಸೊ ನಾವೀಗ ಬೆಳಗ್ಗೆನೇ ಬಂದಿದ್ದೀವಿ. ನಾನು ಯಾಕೆ ಇಷ್ಟು ಇಂಟ್ರೆಸ್ಟಿಂದ ನಾನು ಸಂತೆ ಮಾರ್ಕೆಟ್ಗೆ ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ದೆ ಅಂದರೆ, ಇನ್ನು ಫ್ಯೂಚರಲ್ಲಿ ನನಗೇನು ಗೊತ್ತಾಗಬೇಕು ಶಾಪಲ್ಲಿ ಎಷ್ಟು ರೇಟ್ ಇರುತ್ತೆ. ಆ್ಯಂಡ್ ಸಂತೆಗೆ ಹೋದರೆ ಈ ಥರ ಎಲ್ಲನೂ ಒಂದೇ ಸಲ ತೊಗೊಬೋದು ಆ್ಯಂಡ್ ಎಷ್ಟು ಕಮ್ಮಿ ಪ್ರೈಸಲ್ಲಿ ತೊಗೊಬೋದು ಅನ್ನೋದು ಫ್ಯೂಚರಲ್ಲಿ ನನಗೇನು ಬೇಕಾಗುತ್ತೆ. ಸೊ ಹಾಗಾಗಿ ತುಂಬ ಹಠ ಮಾಡಿ ನಮ್ಮ ಅಮ್ಮನ ಕರ್ಕೊಂಡು ಸಂತೆ ಮಾರ್ಕೆಟ್ಗೆ ಹೋಗಿದ್ದೆ. ನಮ್ಮಮ್ಮ ನೋಡಿ ಹೇಳ್ತಿದ್ದಾರೆ ಇದನ್ನು ತಿನ್ನಬೇಕು, ವೇಸ್ಟ್ ಮಾಡಬಾರ್ದು ಅಂತ. ಏನು ತಗೊಳ್ಳೋದಾದರೆ ಈ ಥರನೇ ಹೇಳ್ತಾರೆ ನಮ್ಮಮ್ಮ. ನಾನು UAE ಯಲ್ಲಿರುವಾಗ ವೀಕ್ಲಿ ಒಂದು 5 ಡೇಸ್ ಕೂಡ ಕಂಪ್ಲೀಟಾಗಿ ವೆಜ್ಜೇ ಮಾಡ್ತಿದ್ದೆ. ಆ್ಯಂಡ್ 2 ವೆರೈಟಿ ವೆಜ್ ಮಾಡ್ತಿದ್ದೆ ಡೈಲಿ ಊಟಕ್ಕೆ. ಮತ್ತು ಎಗ್ ತಿಂತಿದ್ವಿ. ಆ್ಯಂಡ್ ನಾನ್ ವೆಜ್ ಅಂತ ಬಂದರೆ ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಅದು ವೀಕೆಂಡಲ್ಲಿ ಮಾತ್ರ ಮಾಡ್ತಿದ್ವಿ. ಅದು ಬಿಟ್ಟರೆ ಕಂಪ್ಲೀಟಾಗಿ ವೆಜ್ಜೇ ತಿನ್ನೋದು ನಾವು ಜಾಸ್ತಿ. ಎಲ್ಲ ತಗೊಂಡ್ಬಿಟ್ಟು ಹೊರಡೋ ಟೈಮಲ್ಲಿ ನೋಡಿ ಇಲ್ಲಿ ಎಷ್ಟು ಮಳೆ ಅಂತ, ಫುಲ್ ಮಳೆ. ಸೊ ಫೈನಲಿ ಮಳೆ ಸ್ವಲ್ಪ ನಿಂತ ಮೇಲೆ ಅಲ್ಲಿಂದ ಹೊರಟ್ವಿ. ಸಂತೆಗೆ ಹೋಗಿ ಬಂದಾಯಿತು. ಫುಲ್ಲು ಮಳೆ, ಫುಲ್ಲು ನಾವಿಬ್ರು ಕೂಡ ಫುಲ್ಲು ವೆಟ್ ಆಗಿದ್ದೀವಿ, ಚಂಡಿ. ಈಗ ಟೈಮ್ ಆಗಿದೆ 12:30. ನಮ್ಮದು ಬೇಗನೆ ತಗೊಂಡಾಗಿದೆ, ಬಟ್ ಮಳೆ ಇರೋದ್ರಿಂದ ನಾವು 2 ವೀಲರಲ್ಲಿ ಹೋಗಿರೋದು. ಸೊ ಸ್ವಲ್ಪ ಲೇಟ್ ಆಯ್ತು ಬರುವಾಗ, 12 ಆಗಿದೆ ಬರುವಾಗ. ಸೊ ಹಾಗಾಗಿ ಈಗ ನಮ್ಮಮ್ಮ ಕ್ವಿಕ್ ಆಗಿ ಬೆಂಡೆಕಾಯಿ ಸುಕ್ಕ ಮಾಡ್ತಾರಂತೆ. ಸೊ ಅದು ಹೇಗೆ ಮಾಡ್ತಾರಂತ ತೋರಿಸ್ತೀನಿ ನೋಡಿ, ನಿಮಗೇನು ಇಷ್ಟ ಆಗ್ಬೋದು. ಇದು ಬೆಂಡೆ ಈಗ ಸಂತೆಯಲ್ಲಿ ತಂದಿರೋದಂಥ ಬೆಂಡೆ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇದನ್ನೀಗ ಸಿಂಪಲಾಗಿ ಕ್ವಿಕ್ಕಾಗಿ ಆಗಬೇಕಲ್ಲ, ಆಲ್ರೆಡಿ 12:30 ಆಗಿದೆ. ಊಟನೂ ಬೇಗ 1 ಗಂಟೆ ಒಳಗೆ ಊಟ ಆಗಬೇಕು. ಹಾಗಾಗಿ ಈಗ ಒಂದು ಕ್ವಿಕ್ಕಾಗಿ ನಮ್ಮಮ್ಮ ಬೆಂಡೆ ಸುಕ್ಕ ಮಾಡ್ತಾರಂತೆ. ಫಸ್ಟ್ ಒಂದು ಚಿಕ್ಕ ಕಡಾಯಿಗೆ ಆಯಿಲ್ ಹಾಕೊಂಡಿದ್ದಾರೆ. ಇದು ತೆಂಗಿನ ಎಣ್ಣೆ, ನೆಕ್ಸ್ಟು ಸಾಸಿವೆ, 1 2 3 ಬೆಳ್ಳುಳ್ಳಿ ಇಸ್ಲು, ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಬೆಳ್ಳುಳ್ಳಿ ಕೆಂಪಾದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದಾರೆ. ಈರುಳ್ಳಿ ಸ್ಮೂತ್ ಆಗುವ ತನಕ ಫ್ರೈ ಮಾಡಬೇಕು. ಅದಾದಮೇಲೆ ಒಂದು ಮೀಡಿಯಂ ಸೈಜ್ ಇದು ಟೊಮ್ಯಾಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದಾರೆ. ಇದು ಕೂಡ ಕಂಪ್ಲೀಟು ಸ್ಮೂತ್ ಆಗಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಹುಳಿ ನೀರು ಹಾಕಬೇಕು. ಹುಳಿ ನೀರು ಹಾಕಿದ ಮೇಲೆ ಇನ್ನೂ 1-2 ಗ್ಲಾಸ್ ನೀರು ಹಾಕಬೇಕು, ಯಾಕಂದರೆ ಬೆಂಡೆಕಾಯಿ ಚೆನ್ನಾಗಿ ಬೇಯಬೇಕಲ್ವಾ. ಹಾಗಾಗಿ ನಮ್ಮ ಮನೇಲಿ ಬೆಂಡೆಕಾಯಿ ಪಲ್ಯ ಒಂದು ವೀಕ್ಲಿ 2-3 ಟೈಮ್ಸ್ ಮಾಡ್ತೀವಿ. ಇದರಲ್ಲಿ ಐರನ್ ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್. ಈಗ ನೀರು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈಗ ಬೆಂಡೆಯನ್ನು ಹಾಕಬೇಕು. ಬೆಂಡೆಕಾಯಿ ಜೊತೆಗೆ ಹಸಿಮೆಣಸಿನಕಾಯಿ ಕೂಡ ಹಾಕೊಳ್ತಿದ್ದಾರೆ. 2 ಗ್ರೀನ್ ಇರೋದ್ರಿಂದ ನಿಮಗೆ ಕಾಣಿಸ್ತಿಲ್ಲ ಅಷ್ಟೇ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಹಾಕಿಬಿಟ್ಟು ಮುಚ್ಚಿಡಬೇಕು. ಒಂದು 4 to 5 ಮಿನಿಟ್ಸ್ ಆದರೆ ಬೆಂಡೆ ಚೆನ್ನಾಗಿ ಬೇಯುತ್ತೆ.
ಇಲ್ಲಿಗ ನೀವು ನೋಡ್ತಿರ್ಬೋದು ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಆ್ಯಂಡ್ ನೋಡಿ ಇದು ಅಂಟಂಟು ಥರ ಇಲ್ಲ. ಬಿಸಿ ನೀರಿಗೆ ಕುದಿಯುವಾಗ ಬೆಂಡೆಯನ್ನು ಹಾಕಿದರೆ ಅಂಟಂಟು ಥರ ಬರಲ್ಲ. ಇದು ಚಿಕನ್ ಸುಕ್ಕ ಪೌಡರ್ ಮನೆಯಲ್ಲಿ ಮಾಡಿರುವಂಥದ್ದು. ಈಗ ಚಿಕನ್ ಸುಕ್ಕ ಪೌಡರ್ ನಮ್ಮ ಮನೇಲಿ ಇದ್ದಿದ್ದು ಖಾಲಿ ಆಗ್ತಾ ಬಂತು. ಇನ್ನೊಂದು ಸಲ ಪೌಡರ್ ಮಾಡುವಾಗ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚಿಕನ್ ಸುಕ್ಕ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಹಾಕಿ ಒಂದು ಮಿಕ್ಸ್ ಕೊಟ್ಟು ಒಂದು ಲೋ ಫ್ಲೇಮಲ್ಲಿ 2 ಮಿನಿಟ್ಸ್ ಬೇಯಲಿಕ್ಕಿಟ್ರೆ ನಮ್ಮದು ಬೆಂಡೆಕಾಯಿ ಸುಕ್ಕ ರೆಡಿ. ಇದಕ್ಕೆ ನಿಮಗೆ ಸ್ವಲ್ಪ ಸ್ವೀಟ್ ಬೇಕಿದ್ರೆ, ಹುಳಿ ಸ್ವೀಟ್ ಎಲ್ಲ ಮಿಕ್ಸ್ ಆಗಿ ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಆಯಿತು. ನಾವಿಲ್ಲಿ ಬೆಲ್ಲ ಹಾಕಿಲ್ಲ. ಇದು ನಾವು ಗಂಜಿಗೆ ಅಂತ ಸುಕ್ಕ ಮಾಡಿರೋದು, ಬೆಂಡೆಕಾಯಿ ಸುಕ್ಕ. ಗಂಜಿ ಜೊತೆ ತುಂಬ ಚೆನ್ನಾಗಾಗುತ್ತೆ, ಹುಳಿ ಖಾರ. ಬೆಂಡೆ ಸುಕ್ಕ ರೆಡಿ. ನೋಡಿದ್ರಲ್ಲ, ಕ್ವಿಕ್ ಆಗಿ ನಿಮ್ಗೆ ಏನಾದ್ರು ಅಡುಗೆ ಮಾಡ್ಬೇಕಂದ್ರೆ ಈ ತರ ಸುಕ್ಕ ಮಾಡ್ಕೊಂಡ್ರೆ ಆಯ್ತು. ಕ್ವಿಕ್ ಆಗಿ ಆಗುತ್ತೆ ಟೈಮ್ ಇಲ್ದಿರೋ ಟೈಮಲ್ಲಿ. ಇಲ್ಲಿ ನೋಡಿ ಗಂಜಿ ಕೂಡ ರೆಡಿ ಆಗ್ತಾ ಬಂತು. ಕೆಲವೊಂದ್ಸಲ ನಾವು ರೆಡ್ ರೈಸಿಂದ ಕೂಡ ಗಂಜಿ ಮಾಡ್ತೀವಿ, ಕೆಲವೊಂದ್ಸಲ ಈ ರೈಸಿಂದ ಕೂಡ ಗಂಜಿ ಮಾಡ್ತೀವಿ. ಆ್ಯಂಡ್ ಬೆಂಡೆಕಾಯಿ ಸುಕ್ಕ, ಅದ್ರ ಜೊತೆಗೆ ಈ ಮಳೆಗೆ ಡ್ರೈ ಫಿಶ್ ಇದ್ದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಚಿಕ್ಕ ಚಿಕ್ಕ ಸಿಲ್ವರ್ ಫಿಶ್ಶು, ಡ್ರೈ ಫಿಶ್ಶು. ಇದು ತುಂಬ ಚೆನ್ನಾಗಿರುತ್ತೆ ಗಂಜಿ ಜೊತೆ ತಿನ್ನಲಿಕ್ಕೆ. ಆ್ಯಂಡ್ ನನಗಂತೂ ನಂದು ಫೇವ್ರೆಟ್ ಅಂತ ಹೇಳ್ಬೋದು ಡ್ರೈ ಫಿಶ್ಶು. ಅದ್ರ ಜೊತೆ ನಮ್ಮ ಗೂಚಿನೂ ತರಕಾರಿ ಜೋಡಿಸ್ತಿದೆ, ತೋರಿಸ್ತೀನಿ. ಚೆನ್ನಾಗಿ ನೋಡ್ತಿದೆ ಏನು ಮಾಡ್ತಿದ್ದಾರೆ ಅಂತ. ಗುಚಿ 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 ಮುಂತಲ ಗುಚಿ ಗುಚಿ. ಜಾಸ್ತಿ ಏನು ತರಕಾರಿ ತಂದಿಲ್ಲ, ಮನೆಗೆ ಎಷ್ಟು ಬೇಕು, ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೆ, ಡೈಲಿ ಒಂದೊಂದು ತರಕಾರಿ ಥರ ಮಾಡಲಿಕ್ಕೆ ಅಷ್ಟು ತಗೊಂಡ್ಬಂದಿದ್ದು. ಇದೊಂದು ಚಾಕ್ಲೇಟು. ಈ ಥರ ತುಂಬ ವೆರೈಟಿ ಚಾಕ್ಲೇಟ್ಸ್ ಇತ್ತು ಸಂತೆಯಲ್ಲಿ. ಆ್ಯಂಡ್ ಇದು ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಏನು ಟೇಸ್ಟ್ ನೋಡೋಣ ಅಂತ ಇದೊಂದು ತಗೊಂಬಂದೆ. ಆ್ಯಂಡ್ ಇದು ಏನು ಗೊತ್ತಾ, ಇದು ಮಿಂಟ್ ಫ್ಲೇವರ್ ಚಾಕ್ಲೇಟ್. ಮೌತ್ ಫ್ರೆಶ್ನರ್ ಥರನೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಈ ಥರ ಚಾಕ್ಲೇಟ್ ನೀವು ನೋಡಿದ್ದೀರಾ? ಇದು ಮಿಂಟ್ ಫ್ಲೇವರ್ ಅಂತೆ, ಸಂತೆಯಲ್ಲೆಲ್ಲ ಸಿಗುತ್ತೆ. ಸೊ ನಾನು ಒಂದು ತಗೊಂಡ್ಬಂದೆ. ಇದು ಚಾಕ್ಲೇಟು ಮಿಂಟ್ ಫ್ಲೇವರ್, ಚೆನ್ನಾಗಿದೆ. ಒಂಥರ ಮೌತ್ ಫ್ರೆಶ್ನರ್ ಥರ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಹೌದಾ? ನೆಕ್ಸ್ಟ್ ಡೇ ನಾವು ಹೊರಟಿರೋದು ಉಡುಪಿಗೆ, ನಾನು ಮತ್ತು ನಮ್ಮಮ್ಮ. ಈ ಥರ ಸಣ್ಣ ಪುಟ್ಟ ಕೆಲಸಕ್ಕೆ ಏನಾದರೂ ಹೋಗಬೇಕಂತಿದ್ರೆ ಉಡುಪಿಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಿದ್ವಿ. ಫಟ್ ಅಂತ ಹೋಗಿ ಫಟ್ ಅಂತ ಬರ್ತಿದ್ವಿ. ನನ್ನ ಹಸ್ಬೆಂಡ್ ಇರುವಾಗ ನನಗೇನು ಬೇಕು, ನನಗೇನು ಬೇಡ ಎಲ್ಲ ಅವರೇ ಹೋಗಿ ಅವರೇ ತೊಗೊಂಬರ್ತೀವಿ. ಈಗ ಹೋಗ್ತಿರೋದು ಉಡುಪಿಗೆ. ಉಡುಪಿಯಲ್ಲಿ ಸ್ವಲ್ಪ ಮೆಡಿಕಲ್ಗೆ ಹೋಗ್ಲಿಕ್ಕಿದೆ. ಮೆಡಿಕಲಲ್ಲಿ ಶ್ಯಾಂಪು, ಕ್ಯಾಟ್ ಶ್ಯಾಂಪು, ಕ್ಯಾಟಿದು ಶ್ಯಾಂಪ್ ಬೇರೆ ಖಾಲಿ ಆಗಿದೆ, ಅದು ತೊಗೊಂಬರ್ಲಿಕ್ಕೆ ಎಲ್ಲ ಹೋಗಬೇಕಾಗಿತ್ತು. ಸೊ ಮೆಡಿಕಲಲ್ಲಿ ಎಲ್ಲ ತಗೊಂಬಿಟ್ಟು ನೆಕ್ಸ್ಟ್ ಮೆಡಿಕಲ್ ಎದುರಿಗೆ ಒಂದು ಹೋಲ್ಸೇಲ್ ಅಂಗಡಿ ಇತ್ತು, ಅಲ್ಲಿ ಬಂದ್ವಿ. ಅಲ್ಲಿ ಬಟ್ಟೆ ಒಣಗಿಸಿ ಹಾಕಲಿಕ್ಕೆ ಕ್ಲಿಪ್ಸ್ ಬೇಕಾಗಿತ್ತು. ಕ್ಲಿಪ್ಸ್ ಎಲ್ಲ ತಗೊಂಬಿಟ್ಟು ಯಾವುದಾದ್ರೂ ಒಂದು ಶಾಪ್ಗೆ ಬಂದರೆ ನಮ್ಮ ಕಣ್ಣು ನಾವು ಏನು ತಗೊಬೇಕು ಅದಕ್ಕೆ ಇರಲ್ಲ, ಎಲ್ಲ ಕಡೆ ಹೋಗುತ್ತೆ. ಈ ಹೋಲ್ಸೇಲಲ್ಲಿ ಏನೆಲ್ಲ ಇದೆ ಅಂತ ನಾವು ಒಂದು ರೌಂಡು ನೋಡ್ತಾ ಇದ್ವಿ. ಅಲ್ಲಿಂದ ಸೀದಾ ನಮ್ಮ ಅಮ್ಮನನ್ನು ಕರ್ಕೊಂಡು ಹೋಟೆಲ್ಗೆ ಬಂದೆ. ಮಳೆ ಟೈಮಲ್ಲ, ಈವ್ನಿಂಗ್ ಟೈಮ್ ಬೇರೆ, ಏನಾದರೂ ಬಿಸಿ ಬಿಸಿ ತಿನ್ನಬೇಕಂತ ಅನಿಸುತ್ತೆ. ಸೊ ಒಂದು ಪಾವ್ ಭಾಜಿ ಮತ್ತು ಒಂದು ಸೇವ್ ಪುರಿ ತಿನ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗಿ ನಮಗೆ ಚಿಕನ್ ತಗೊಳ್ಳಿಕ್ಕಿತ್ತು ಕ್ಯಾಟ್ಗೆ. ಸೊ ಚಿಕನ್ ಬ್ರೆಸ್ಟ್ ಬೇಕಾಗಿತ್ತು. ಸೊ ಅಲ್ಲಿ ಹೋಗಿ ಆಮೇಲೆ ಮನೆಗೆ ಹೋದ್ವಿ. ಇದು ಹಲಸಿನ ಹಣ್ಣಿನ ಗಟ್ಟಿ. ಆ್ಯಂಡ್ ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಊರಿಗೆ ಬಂದಮೇಲೆ ಇದು ಫಸ್ಟ್ ಟೈಮ್ ನಾನು ತಿನ್ನೋದು. ತುಂಬಾ ರುಚಿಯಾಗಿತ್ತು. ಫಸ್ಟೆಲ್ಲ ನಾನು ಚಿಕ್ಕದಿರುವಾಗೆಲ್ಲ ಇದನ್ನೆಲ್ಲ ನಾನು ತಿಂತಾನೆ ಇರಲಿಲ್ಲ, ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಬಟ್ ಈಗ ಏನೋ ಒಂಥರ ರುಚಿ ಅಂತ ಅನಿಸುತ್ತೆ. ನೋಡಿ ಎಷ್ಟು ಸ್ಮೂತ್ ಆಗಿಬಿಟ್ಟು ಒಂಥರ ಏನು ಹೇಳ್ತಾರೆ, ಒಂದು ಕೇಕ್ ತಿಂದಾಗ ಆಗ್ತದೆ, ಅಷ್ಟು ಚೆನ್ನಾಗಿರುತ್ತೆ ಇದು.
ಫ್ರೆಂಡ್ಸ್, ಇದು ಹಲಸಿನಕಾಯಿ ಗಟ್ಟಿ. ಇದು ಯಾವುದು ಎಲೆ? ಇದು ಓವಿ ಎಲೆ. ಸಾರಿ ಫ್ರೆಂಡ್ಸ್, ಇದು ಫ್ರೆಂಡ್ಸ್ ಇದು ಹಲಸಿನ ಹಣ್ಣಿನ ಗಟ್ಟಿ. ಇದು ನಂದು ದೊಡ್ಡಮ್ಮ ಮಾಡಿರೋದು. ಅಂದ್ರೆ ಶಟಪ್, ಇದು ನಂದು ದೊಡ್ಡಮ್ಮ ಮಾಡಿರೋದು. ದೊಡ್ಡಮ್ಮ ಅಂದ್ರೆ ನಮ್ಮ ಅಮ್ಮಂದು ಅಕ್ಕ, ಅವ್ರು ಮಾಡಿರೋದು. ಅಂಡ್ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಬಿಸಿ ಬಿಸಿ ಆಗಿದೆ. ಈಗ ನಂದು ತಮ್ಮ ತಂದ್ಕೊಟ್ಟ, ಅಂದ್ರೆ ದೊಡ್ಡಮ್ಮನ ಮಗ ತಂದ್ಕೊಟ್ಟ. ತುಂಬಾ ಚೆನ್ನಾಗಿದೆ. ಇದು ಯಾವ್ದು ಎಲೆ? ಒಂದು ಹಿರೇ ಹೂವು, ತೆಕ್ಕಿದೆ ಹಿರೆ ಅಂಚಂಡಿನ. ಓಕೆ, ತುಳುವಲ್ಲಿ ತೆಕ್ಕಿದೆ ಹಿರೆ ಅಂತ ಹೇಳ್ತಾರೆ. ಬಟ್ ಅದು ಯಾವ್ದು ಎಲೆ ಅಂತ ನಂಗೆ ಗೊತ್ತಿಲ್ಲ. ಬನಾನಾ ಲೀಫ್ ಅಂತೂ ಅಲ್ಲ. ತುಂಬಾ ಚೆನ್ನಾಗಿದೆ. ನಿಮ್ಮ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲೆಲ್ಲ ಈ ತರದ್ದು ಒಂದು ತಿಂಡಿ ಹಲಸಿನ ಹಣ್ಣಿನದು ಮಾಡಿದೀರಾ? ಕಾಮೆಂಟ್ ಅಲ್ಲಿ ತಿಳಿಸಿ ಯಾರೆಲ್ಲ ತಿಂದಿದ್ದೀರಾ ಅಂತ. ಉಡುಪಿ ಮ್ಯಾಂಗ್ಳೂರ್ ಕಡೆಯವರೆಲ್ಲ ಇದು ನಾರ್ಮಲ್ ಮನೆಯಲ್ಲಿ ಮಾಡ್ತಾರೆ, ಗೊತ್ತಿರತ್ತೆ. ಅಂಡ್ ಬೇರೆ ಕಡೆಯವ್ರಿಗೆಲ್ಲ ಸ್ವಲ್ಪ ಗೊತ್ತಿರಲ್ಲ. ಯಾರ ಮನೆಯಲ್ಲಿ ಮಾಡ್ತೀರಾ, ಯಾರಿಗೆ ಇದು ತುಂಬಾನೇ ಇಷ್ಟ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಇದು ಕ್ಯಾಟ್ ಇದು ಶ್ಯಾಂಪು. ಈ ತರ ಚೇಂಜ್ ಮಾಡಿದೀನಿ. ಹಿಮಾಲಯ ಶ್ಯಾಂಪು ತಂದಿದ್ದೀನಿ. ನೋಡ್ಬೇಕು ಯಾವ ರೀತಿ ಇದೆ ಅಂತ. ಕ್ಯಾಟ್ ಶ್ಯಾಂಪು ನಂದಲ್ಲ. ನೆಕ್ಸ್ಟ್ ಫೇಸ್ ವಾಶು. ನಾನು ಯಾವುದು ಬೆಸ್ಟ್ ಫೇಸ್ ವಾಶ್ ಅಂತ ಒಂದು ವಿಡಿಯೋ ಮಾಡಿದ್ದೆ ಒಂದು 1 year ಬ್ಯಾಕು. ಅದರಲ್ಲಿ ನಾನು ಈ ಫೇಸ್ ವಾಶ್ ಬಗ್ಗೆ ನಾನು ಹೇಳಿದೆ. ನಾನು ಯೂಸ್ ಮಾಡ್ತಿರೋದು ಈ ಫೇಸ್ ವಾಶ್ ಅಂತ. ಈಗಲೂ ನಾನು ಇದೇ ಫೇಸ್ ವಾಶ್ ಯೂಸ್ ಮಾಡೋದು. ಇದು ಸೆಟಾಫಿಲ್. ನಂದು ಆಯಿಲಿ ಸ್ಕಿನ್, ಸೊ ಆಯಿಲಿ ಸ್ಕಿನ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ. ಯಾಕಂದ್ರೆ ಆ ವಿಡಿಯೋಗೆ ನನಗೆ ತುಂಬಾ ಕಮೆಂಟ್ಸ್ ಬಂದಿತ್ತು. ಸೊ ಒಬ್ಬೊಬ್ರು ಕೇಳ್ತಿದ್ರು ನಮ್ದು ಆಯಿಲಿ ಸ್ಕಿನ್, ಅದು ಯೂಸ್ ಮಾಡ್ಬೋದಾ, ಇದು ಯೂಸ್ ಮಾಡ್ಬೋದಾ ಅಂತ. ಸೊ ನಾನು ಇವತ್ತು ಹೇಳ್ತಿದ್ದೀನಿ. ಇದರಲ್ಲಿ ಆಯಿಲಿ ಸ್ಕಿನ್ ಅವ್ರಿಗೆ ನೋಡಿ ಈ ತರ ಬರುತ್ತೆ, ಆಯಿಲಿ ಸ್ಕಿನ್ ಕ್ಲೆನ್ಸರ್ ಅಂತ ಬರುತ್ತೆ. ಅಂಡ್ ಡ್ರೈ ಸ್ಕಿನ್ ಅವ್ರಿಗೆ ಇಲ್ಲಿ ಡ್ರೈ ಅಂತ ಬರ್ದಿರ್ತಾರೆ. ಸೊ ಅದನ್ನೇ ತಗೊಳ್ಬೇಕು. ಇದು ಕೆಮಿಕಲ್ ಫ್ರೀ, ಆರಾಮಾಗಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಈ ಫೇಸ್ ವಾಶ್ ನನಗೆ ನನ್ನ ಸ್ಕಿನ್ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿರೋದು. ಸೊ ಯಾರ್ದೆಲ್ಲ ಆಯಿಲಿ ಸ್ಕಿನ್ ಇದೆ ಅವರು ಆಯಿಲಿ ಸ್ಕಿನ್ ಕ್ಲೆನ್ಸರ್ ಅಂತ ಬರುತ್ತೆ ಸೆಟಾಫಿಲಲ್ಲಿ, ಇಲ್ಲಿ ನೀವು ನೋಡ್ತಿರ್ಬೋದು. ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಗೂಚಿ ಮೇಯ್ನ್ ಆಗಿ ಹೋಗಿರೋದು ನಮ್ಮ ಗೂಚಿಗೋಸ್ಕರ. ಮಳೆ ಅಂತಲೂ ಲೆಕ್ಚರ್, ಯಾಕಂದ್ರೆ ಅದರದ್ದು ಚಿಕನ್ ಖಾಲಿ ಆಗಿತ್ತು, ಹಾಗಾಗಿ ಅದನ್ನು ತರ್ಲಿಕ್ಕಂತ ಹೋಗಿರೋದು. ನೋಡಿ, ಅದಕ್ಕೆ ಫುಲ್ ನಿದ್ರೆ ಬರ್ತಿದೆಯಲ್ಲ, ಫುಲ್ ಆಂಗ್ರಿ, ಸಿಟ್ಟು, ಕಚ್ತದೆ. ನಿನ್ಗೋಸ್ಕರ ಮಳೆಯಲ್ಲಿ ಹೋಗಿ ತಂದಿದ್ದೀನಿ. ಕಚ್ತೀಯಾ? ಕ್ಯಾಟ್ಸ್, ಡಾಗ್ಸ್ ಅಂದ್ರೆ ಪರವಾಗಿಲ್ಲ, ಕ್ಯಾಟ್ಸ್ ಅದು ಕೂಡ ವೈಟ್ ಕ್ಯಾಟ್ಸ್, ವೈಟ್ ಪರ್ಷನ್ ಕ್ಯಾಟ್ಸ್ ಇದೆಯಲ್ಲ, ತುಂಬಾ ಆಂಗ್ರಿ ಅಂತೆ, ಜೋರಂತೆ. ಅಷ್ಟೇ ಪಾಪನೂ ಇದೆ, ಬಟ್ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಇದಕ್ಕೆ, ಅಲ್ವಾ? ಚಳಿ ಹಿಡಿದಿದೆ, ಚಳಿ. ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಮಗೆ ಬನ್ಸು. ಸೊ ಬನ್ಸ್ ಮಾಡ್ತಿದ್ದಾರೆ ಅಮ್ಮ. ಇವತ್ತು ಬನ್ಸ್ಗೆ ಹಿಟ್ಟು ಕಲಸಿ ಇಡ್ತಾರೆ. ನಾಳೆ ಮಾರ್ನಿಂಗ್ಗೆ ಸರಿ ಆಗುತ್ತೆ, ಚೆನ್ನಾಗಾಗುತ್ತೆ. ಬನ್ಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಈಗ ನೋಡುವ. ಬನ್ಸ್ ಮಾಡಲಿಕ್ಕೆ ಇಲ್ಲಿ ನಾನು ಫಸ್ಟು 1-2 ಬನಾನಾ ತೊಗೊಂಡಿದ್ದೀನಿ, ಬಾಳೆಹಣ್ಣು. ಇದು ಕ್ಯಾವೆಂಡಿಸ್ ಬಾಳೆಹಣ್ಣು, ಮೈಸೂರು ಬಾಳೆಹಣ್ಣು ಸಿಕ್ಕಿದ್ರೂ ಆಗುತ್ತೆ, ಫುಲ್ಲು ಹಣ್ಣಾಗಿರಬೇಕು ಬಾಳೆಹಣ್ಣು. ಒಂದು 2-3 ಸ್ಪೂನು ಸಕ್ಕರೆ. ಆ್ಯಂಡ್ ಎಷ್ಟು ನಿಮ್ಗೆ ಇಷ್ಟ ಬಂದಷ್ಟು, ನಿಮ್ಗೆ ಎಷ್ಟು ಸ್ವೀಟ್ ಬೇಕಂತ ನೋಡಿಬಿಟ್ಟು ಹಾಕೊಂಡ್ರೆ ಆಯಿತು. ಫಸ್ಟು ಬನಾನವನ್ನು ಕಟ್ ಮಾಡಿ ಈ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದು, ಸಕ್ಕರೆ ಮತ್ತು ಬನಾನವನ್ನು. ಇಲ್ಲಾಂದರೆ ನೀವು ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಮಿಕ್ಸಿಯಲ್ಲಿ ಮಾಡೋದ್ರಿಂದ ಬೇಗನೆ ಆಗಿಬಿಡುತ್ತೆ, ಚೆನ್ನಾಗಿ ಪೇಸ್ಟ್ ಆಗುತ್ತೆ ಕೈಯಲ್ಲಿ ಮಾಡೋದಕ್ಕಿಂತ. ಈ ಥರ ಎಣ್ಣೆ ತಿಂಡಿಗಳನ್ನು ನಾವೇನು ಯಾವಾಗಲೂ ಮಾಡಲ್ಲ, ಅಪರೂಪಕ್ಕೆ ಮನಸ್ಸಾದಾಗ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ, ಈ ಥರ ಆಗುತ್ತೆ. ನೆಕ್ಸ್ಟ್ ಈಗ ಇದನ್ನು ಒಂದು ಬೌಲಿಗೆ ಹಾಕೊಳ್ತಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅಡುಗೆ ಸೋಡಾ, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ 3 ಕಪ್ಪಷ್ಟು ಮೈದಾ ಹಾಕ್ಕೊಳ್ತಿದ್ದೀವಿ. ಮೈದಾವನ್ನು ಒಂದೇ ಸಲ 3 ಕಪ್ ಹಾಕೋದಲ್ಲ, ಒಂದು ಕಪ್ ಹಾಕಿ ಮಿಕ್ಸ್ ಮಾಡ್ತಾ ಮೈದಾ ಆ್ಯಡ್ ಮಾಡ್ತಾ ಹೋಗಬೇಕು. ಆ್ಯಡ್ ಮಾಡುವಾಗ ಒಂದು ಸ್ವಲ್ಪ ಮಧ್ಯದಲ್ಲಿ ಕೋಕೋನಟ್ ಆಯಿಲ್ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬನ್ಸು.
ಈಗ ನೋಡಿ ಹಿಟ್ಟು ಚೆನ್ನಾಗಿ ಕಲಸಿ ಆಯಿತು. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು 6 to 8 hours ತನಕ ಇಟ್ಟರೆ ಸಾಕು. ನಮಗೆ ಇದೀಗ ನೈಟ್ ನಾವು ಮಾಡ್ತಿದ್ದೀವಿ, ನಮಗೆ ನೆಕ್ಸ್ಟ್ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟಿಗೆ ಸರಿ ಆಗುತ್ತೆ. ಇದು ನೆಕ್ಸ್ಟ್ ಮಾರ್ನಿಂಗು ಹಿಟ್ಟನ್ನು ಒಂದ್ಸಲ ಕಲಿಸ್ಕೊಳ್ಬೇಕು. ನೆಕ್ಸ್ಟು ಈ ಥರ ಚಪಾತಿಗೆ ನಾವು ಯಾವ ಥರ ಪೂರಿ ಮಾಡ್ತೀವಲ್ವಾ, ಪೂರಿ ಯಾವ ರೀತಿ ಮಾಡ್ತೀವಿ ಆ ಸೈಜಲ್ಲಿ ಮಾಡಬೇಕಾಗತ್ತೆ. ಆ್ಯಂಡ್ ಸ್ವಲ್ಪ ಪೂರಿಗಿಂತ ಸ್ವಲ್ಪ ದಪ್ಪಗೆ ಇರಬೇಕು. ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಆಮೇಲೆ ಇದು ಬನ್ಸ್ ಬಿಡಬೇಕು. ಒಂದೇ ಸಲ ಹೈ ಫ್ಲೇಮಲ್ಲಿ ಇಟ್ಟು ನೀವು ಬನ್ಸ್ ಹಾಕಿದರೆ ಏನಾಗುತ್ತೆ ಅಂದರೆ ಸುಟ್ಟೋಗುತ್ತೆ, ಬೇಗನೆ ಒಳಗಿದ್ದೆಲ್ಲ ಚೆನ್ನಾಗಿ ಬೇಯಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ತಾ ಬಂದರೆ ಚೆನ್ನಾಗಿ ಬೇಯುತ್ತೆ. ಬನ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಬನ್ಸ್ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಬನ್ಸ್ ತುಂಬಾ ಚೆನ್ನಾಗಿ ಬಂದಿದೆ, ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.